ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಏನಪ್ಪ ಇವರು ಯಾವಾಗ ನೋಡಿರೋ ಹೊರಗಡೆ ಹೋಗ್ತಾ ಇರೋದೇ ಹಾಕ್ತಾರೆ, ಏನೋ ಇನ್ಫಾರ್ಮೇಷನ್ ಇರೋಲ್ಲ, ಮುಂಚೆ ಬರೀ ಹೊರಗಡೆ ಇರೋದೇ ಹಾಕ್ತಾರೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ನಡೀತಾ ಇರೋದ್ರಿಂದ ಮಕ್ಕಳಿಗೆ ಒಂದು ಚೇಂಜ್ ಬೇಕು. ಅದರಲ್ಲಿ ಊರಿಗೂ ನಾವು ತುಂಬ ದಿನ ಹೋಗಲೇ ಇಲ್ಲ, ಹಾಗಾಗಿ ಅವ್ರಿಗೂ ಬೇಜಾರಾಗಬಾರ್ದಲ್ವ ಮಕ್ಕಳಿಗೆ. ಹಾಗೆ ನಾವು ಬೆಂಗಳೂರಲ್ಲಿ ಏನು ನೋಡ್ಬೋದು, ಬೆಂಗಳೂರು ಸುತ್ತಮುತ್ತ ನಾವು ನೋಡದೇ ಇರುವಂಥ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಇವತ್ತು ನಾವು ಹೊರಟಿದ್ದು ಎಲ್ಲಿಗೆ ಅಂದರೆ ಆರ್ಟ್ ಆಫ್ ಲಿವಿಂಗ್ಗೆ. ಸೊ ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ಕಾರಲ್ಲಿ ಡೀಸೆಲ್ ಇರಲಿಲ್ಲ. ಸೊ ಡೀಸೆಲ್ ಎಲ್ಲ ತುಂಬಿಸ್ಕೊಂಡು ನಾವು ಆರ್ಟ್ ಆಫ್ ಲಿವಿಂಗ್ಗೆ ಹೊರಟಿದ್ವಿ. ಆರ್ಟ್ ಆಫ್ ಲಿವಿಂಗ್ ಬಂದುಬಿಟ್ಟು ಬ್ಯಾಂಗ್ಳೂರಿಂದ 25 ಕಿಲೋಮೀಟ್ರ್ ಇದೆ. ಸೊ ಮೆಜೆಸ್ಟಿಕ್ಕಲ್ಲಿ ಅಷ್ಟೊಂದು ಬಸ್ ಡೈರೆಕ್ಟಾಗಿ ನಮ್ಗೆ ಸಿಗೋದಿಲ್ಲ, ಬಟ್ ಬನಶಂಕರಿಯಿಂದ ನಮಗೆ ಬಸ್ಗಳು ಸಿಗುತ್ತೆ. ಇಲ್ಲಾಂದರೆ KR ಮಾರ್ಕೆಟಿಂದನೂ ನಾವು ಹೋಗ್ಬೋದು. ಬನಶಂಕರಿಯಿಂದ 25 ರೂಪೀಸ್ ತೊಗೊಳ್ತಾರೆ. ಇವಾಗ ನಮ್ಗೆ ಆಧಾರ ಇರೋದ್ರಿಂದ ನಮಗಂತೂ ಹೆಣ್ಮಕ್ಳಿಗಂತೂ ಫ್ರೀ ಆಗಿದೆ. ಸೊ ನಾವು ಇವತ್ತು ಕಾರಲ್ಲಿ ಹೋಗ್ತಾ ಇರೋದು. ಬಸ್ಸಲ್ಲಿ ಯಾರಾದ್ರು ಬರೋಂಗಿದ್ರೆ ನೀವು ಹಾಗೆ ಬರ್ಬೋದು. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಒಂದು ರಿಜಿಸ್ಟರ್ ಇರುತ್ತೆ. ಸೊ ರಿಜಿಸ್ಟರಲ್ಲಿ ನಾವು ನಮ್ಮ ಡೀಟೇಲ್ಸ್ ಎಲ್ಲ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಆಯಿತು, ನಮ್ಮ ಡೀಟೇಲ್ಸ್ ಎಲ್ಲ ನಾವು ಆ ರಿಜಿಸ್ಟರಲ್ಲಿ ಬರೆದ್ಬಿಟ್ಟು ಒಳಗಡೆ ಎಂಟ್ರಿ ತಗೊಳ್ಬೇಕು. ಸೊ ಸ್ಟಾರ್ಟಿಂಗಲ್ಲಿ ಎಲ್ಲ ರೀತಿಯ ಶಾಪ್ ಏನಾರು ಟೀ, ಕಾಫಿ, ಜ್ಯೂಸು ಮತ್ತು ಬುಕ್ಸು ಎಲ್ಲ ಥರದ ಶಾಪ್ಸ್ಗಳನ್ನು ನೀವು ನೋಡ್ಬೋದು. ಮತ್ತು ಎಂಟ್ರೆನ್ಸಿಂದ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಯಾರಿಗಾರು ನಡೆಯೋಕ್ಕಾಗಲ್ಲ ಅಂದರೆ, ಆಮೇಲೆ ಚಿಕ್ಕ ಮಕ್ಕಳು ಇರೋರಾಗಿದ್ದರೆ, ಆಮೇಲೆ ವಯಸ್ಸಾದವ್ರಿಗೆ ನಡೆಯೋಕ್ಕಾಗಲ್ಲ ಅಂದರೆ ಫ್ರೀಯಾಗಿ ವ್ಯಾನ್ ಫೆಸಿಲಿಟಿ ಇದೆ. ಅವರು ವ್ಯಾನಲ್ಲಿ ಕೂತ್ಕೊಂಡ್ರೆ ಎಲ್ಲ ಪ್ಲೇಸಸ್ಗೂ ವಿಸಿಟ್ ಮಾಡಿ ನಮ್ಮನ್ನು ಕರ್ಕೊಂಡು ಬಂದು ಬಿಡ್ತಾರೆ. ಅದು ಫುಲ್ಲು ಫ್ರೀಯಾಗೇ ಇರುತ್ತೆ. ಏನು ನಾವು ದುಡ್ಡೆಲ್ಲ ಕೊಡೋದಾಗಲಿ ಮಾಡೋದಾಗಲಿ ಏನೂ ಇಲ್ಲ. ಮತ್ತು ಈ ಒಂದು ಆರ್ಟ್ ಆಫ್ ಲಿವಿಂಗಲ್ಲಿ ನಾವು 15 ಪ್ಲೇಸಸ್ಗಳನ್ನು ನೋಡ್ಬೋದು. ಅದು ಯಾವುದಂದರೆ ವಿಶಾಲಾಕ್ಷಿ ಮಂಟಪ, ನಕ್ಷತ್ರವನಂ, ಗುರುಪದಕವನಂ, ಮತ್ತು ಧ್ಯಾನ ಮಂದಿರ, ಅನ್ನಪೂರ್ಣ ಕಿಚನ್ನು, ಪಂಚಕರ್ಮ, ರಾಧಾಕುಂಜ, ಮತ್ತು ವೇದಿಕ್ ಹೆರಿಟೇಜ್ ಸ್ಕೂಲ್, ಶ್ರೀ ಪ್ರತಾಪ ಗಣಪತಿ ಟೆಂಪಲ್, ಗೋಶಾಲಾ, ಶಿವ ಟೆಂಪಲ್, ಮಂಡಲ ವಾಟಿಕ, ಯೋಗ ಸ್ಕೂಲ್, ಸುಮರು ಮಂಟಪ ಮತ್ತು ಹಾಸ್ಪಿಟಲ್, ಈ ಎಲ್ಲ ಪ್ಲೇಸಸನ್ನು ನಾವು ನೋಡ್ಬೋದು. ಬಟ್ ನಾವು ಹೋಗಿರುವಂಥ ದಿವಸ ತುಂಬ ರಾಂಗ್ ಟೈಮಲ್ಲಿ ಹೋಗಿದ್ವಿ. ಯಾಕಂದರೆ ನಾವು ಹೋಗಿರೋ ಹಿಂದೆ ಶ್ರೀ ರವಿಶಂಕರ್ ಗುರೂಜಿಯವರ ಬರ್ತ್ಡೇ ಇತ್ತಂತೆ. ಹಾಗಾಗಿ ಮೋದಿಜಿಯವರು ಅಲ್ಲಿ ಬಂದಿದ್ರಂತೆ. ಹಾಗಾಗಿ ತುಂಬ ರಶ್ ಆಗಿತ್ತು. ನಾವೆಲ್ಲ ಪ್ಲೇಸಸ್ಸನ್ನು ಕವರ್ ಮಾಡೋಕ್ಕಾಗಲಿಲ್ಲ. ಮತ್ತು ತುಂಬ ದೂರ ಗೋಶಾಲೆ ಆಗಲಿ ಅದೆಲ್ಲ ಆಗಲಿ, ಶಿವ ಟೆಂಪಲ್ ಆಗಲಿ ತುಂಬ ಒಳಗಡೆ ನಡ್ಕೊಂಡು ಹೋಗಬೇಕಾಗಿತ್ತು, ಕಿಲೋಮೀಟ್ರ್ಗಳಗಟ್ಟಲೆ. ಸೊ ಅದಕ್ಕೆಲ್ಲ ನಾವು ಹೋಗೋಕ್ಕಾಗಲೇ ಇಲ್ಲ. ಸಿಕ್ಕಾಪಟ್ಟೆ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಪ್ಲೇಸಸ್ಗಳನ್ನು ಮಾತ್ರ ನಾವು ಕವರ್ ಮಾಡಿರುವಂಥದ್ದು. ಎಲ್ಲ ಪ್ಲೇಸಸ್ ನಾವು ಕವರ್ ಮಾಡೋಕ್ಕಾಗಿಲ್ಲ. ಪಪ್ಪ ಪ್ರಣೀತ ಎಲ್ಲಿ? ಫಸ್ಟು ನಾವು ಹೋಗ್ತಾ ಇರೋದು ಅನ್ನಪೂರ್ಣ ಕಿಚನ್ಗೆ. ಇಲ್ಲಿ 3 ಟೈಮ್ಸು ಫುಡ್ ಕೊಡ್ತಾರೆ. ಮಾರ್ನಿಂಗ್ 8 AM to 9:15ವರೆಗೂ ಬ್ರೇಕ್ಫಾಸ್ಟ್ ಇರುತ್ತೆ. ಮತ್ತು ಮಧ್ಯಾಹ್ನ ಲಂಚು 12:30 to 3:30ವರೆಗೂ ಲಂಚ್ ಇರುತ್ತೆ. ಮತ್ತು ರಾತ್ರಿ 8 to 9ವರೆಗೂ ಡಿನ್ನರ್ ಇರುತ್ತೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ನಾವು ಫಸ್ಟ್ ಲಂಚ್ಗೆ ಹೋಗಿದ್ದು. ಯಾಕೆಂದರೆ ತುಂಬ ರಶ್ ಆಗಿತ್ತು. ನಾವು 2 ಗಂಟೆಗೆ ನಿಂತ್ಕೊಂಡ್ರೆ ನಾವು ವಾಪಸ್ಸು ಅಲ್ಲಿಂದ ಆಚೆ ಬರೋಕ್ಕೆ 4 ಗಂಟೆ ಆಗೋಯಿತು. ಸೊ ಅಷ್ಟೊಂದು ರಶ್ ಆಗಿತ್ತು. ಸೊ ಹಾಗಾಗಿ ನಾವು ಫಸ್ಟು ಲಂಚ್ಗೆ ಹೊರಟೋದ್ವಿ.
ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಪ್ರಸಾದ ಥರ ಒಂದು ಲಡ್ಡು ಕೊಟ್ಟಿದ್ದರು, ಆಮೇಲೆ ಒಂದು ಚಪಾತಿ, ಆಮೇಲೆ ಎಲ್ಲ ವೆಜಿಟೇಬಲ್ದು ಸಬ್ಜಿ ಥರ, ಸಾಗು ಥರ ಅಥವಾ ಪಲ್ಯ ಸಬ್ಜಿ ಏನೋ ಹೇಳ್ಬೋದು, ಮತ್ತು ರೈಸು, ಸಾಂಬಾರು ಇದನ್ನೆಲ್ಲ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿರೋದು ವಿಶಾಲಾಕ್ಷಿ ಮಂಟಪ ಅಂತ, ಮತ್ತು ಇದನ್ನು ವಿಶ್ರಾಂತಿ ಮಂದಿರ ಅಂತಲೂ ಕರೀತಾರೆ. ಈ ಆಶ್ರಮದ ಮೇನ್ ಅಟ್ರಾಕ್ಷನ್ ಅಂದ್ರೇ ಈ ಒಂದು ವಿಶಾಲಾಕ್ಷಿ ಮಂಟಪ ಅಂತ ಹೇಳ್ಬೋದು. ವಿಶಾಲಾಕ್ಷಿ ಮಂಟಪ ಅಂತ ಯಾಕೆ ಹೆಸರು ಇಟ್ಟರು ಅಂತ ನೀವು ಕೇಳೋದಾದರೆ, ಶ್ರೀ ರವಿಶಂಕರ್ ಗುರೂಜಿಯವರ ತಾಯಿ ವಿಶಾಲಾಕ್ಷಿ ಅವರ ನೆನಪಿಗೆ ಇದನ್ನು ಕಟ್ಟಿರುವಂಥದ್ದಂತೆ. ಸೊ ಅದಕ್ಕಾಗಿ ಇದನ್ನು ವಿಶಾಲಾಕ್ಷಿ ಮಂದಿರ ಅಂತ ಕರೀತಾರೆ. ಈ ವಿಶಾಲಾಕ್ಷಿ ಮಂದಿರ ಅಥವಾ ಮಂಟಪ ಇದೊಂದು ದೊಡ್ಡ ಹಾಲ್ ಒಳಗಡೆ, ಇಲ್ಲಿ ಹೋಗಿ ಒಳಗಡೆ ವಿಶ್ರಾಂತಿಯನ್ನು ತೊಗೋಬೋದು, ಧ್ಯಾನ ಮಾಡ್ಬೋದು. ಸೊ ಇದು ಏನಂತೆ 5 ಫ್ಲೋರ್ ಇದೆ ಅಂತೆ, 5 ಫ್ಲೋರ್ಸ್ ಇದೆ, ಮತ್ತು 108 ಫೀಟ್ ಇದೆ ಅಂತ ಹೇಳ್ತಾಯಿದ್ರು. ಮತ್ತು ಇಲ್ಲಿ 81 ಪಿಲ್ಲರ್ಸ್ ಇದ್ದಾವೆ. ಒಳಗಡೆ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಬಟ್ ಆ ದಿನ ನಾವು ಹೋಗಿರೋ ದಿನ ತುಂಬ ರಶ್ ಆಗಿರೋದ್ರಿಂದ ನಮಗೆ ಒಳಗಡೆ ಬಿಡಲಿಲ್ಲ. ಸೊ ನೆಕ್ಸ್ಟ್ ಈ ಪ್ಲೇಸ್ ಬಂದುಬಿಟ್ಟು, ಈ ಪ್ಲೇಸ್ ಯಾವುದು ಅಂದರೆ ಶ್ರೀ ಪ್ರತಾಪ ಗಣಪತಿ ಟೆಂಪಲ್ ಅಂತ ಹೇಳ್ಬೋದು. ಇದು ಸ್ವಲ್ಪ ಎಂಟ್ರೆನ್ಸ್ ಥರನೇ, ಎಂಟ್ರೆನ್ಸಲ್ಲೇ ಇರೋ ಥರ ಇತ್ತು. ವಿಘ್ನ ನಿವಾರಕ ಗಣೇಶನ ಒಂದು ಟೆಂಪಲ್ ಅದು. ತುಂಬ ಚೆನ್ನಾಗಿತ್ತು ಗಣೇಶ ಮಾತ್ರ. ನೋಡಿ ವಿಶಾಲಾಕ್ಷಿ ಮಂದಿರ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ, ಎಷ್ಟು ವೆರೈಟಿ ಆಫ್ ಫೋಟೋಸ್ ತೊಗೋಬೋದು ನಾವು. ತುಂಬ ಒಳ್ಳೆ ಸ್ಪಾಟು ಇದು, ಫೋಟೋಸ್ಗಾಗಲಿ ವೀಡಿಯೋಸ್ಗಳಿಗಾಗಲಿ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳ ಜೊತೆಗೆ. ಬೆಳಗ್ಗೆ ಬಂದರೆ ನೀವು ಸಾಯಂಕಾಲದವರೆಗೂ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನೋಡಿ ಪಿಲ್ಲರ್ಸ್ ಎಷ್ಟು ಚೆನ್ನಾಗಿದ್ದಾವೆ, ಅದೇ ಒಳ್ಳೆ ಡಿಸೈನ್ ಮಾಡಿದ್ದಾರೆ ಅದ್ರ ಮೇಲೆ. ಸೊ ತುಂಬ ಚೆನ್ನಾಗಿತ್ತು. ಹೊರಗಡೆ ಹೋದರೆ ದುಡ್ಡು ಖರ್ಚಾಗುತ್ತೆ, ಅಥವಾ ಈಗ ಎಲ್ಲಿ ಅಷ್ಟೊಂದು ದುಡ್ಡೆಲ್ಲ ನಾವು ಸ್ಪೆಂಡ್ ಮಾಡಿ ಕೂತ್ಕೊಳ್ಳೋಕ್ಕಾಗಲ್ಲ, ನಮಗೆ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿದವರು, ಇದು ಫುಲ್ಲು ಫ್ರೀ ಆಫ್ ಕಾಸ್ಟು. ಆರಾಮಾಗಿ ಬಂದು ನೀವು ಚೆನ್ನಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಇದು ರವಿಶಂಕರ್ ಗುರೂಜಿಯವರ ಒಂದು ಜೀವನ ಚರಿತ್ರೆ ಈ ಒಂದು ಇಲ್ಲಿ ತೋರಿಸಿದ್ದಾರೆ. ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಪ್ರತಿಯೊಂದು ಅವರು ಎಲ್ಲಿ ಏನು ಓದಿರೋದು, ಅವ್ರ ಅಪ್ಪ ಅಮ್ಮ ಯಾರು, ಎಲ್ಲಿ ಓದಿದ್ದಾರೆ, ಎಲ್ಲಿ ತನಕ ಓದೋದನ್ನು ಎಲ್ಲಿ ಮುಗಿಸಿದ್ದಾರೆ, ಪ್ರತಿಯೊಂದನ್ನು ಡೀಟೇಲ್ಸ್ ಇದರಲ್ಲಿ ಸಿಕ್ತು ನಮಗೆ. ಇದನ್ನು ನೋಡಿ ತುಂಬ ಖುಷಿಯಾಯಿತು. ಅವರ ಎಜುಕೇಷನ್ ಆಗಲಿ, ಅವರ ಅಪ್ಪ ಅಮ್ಮ ಆಗಲಿ, ಅವರು ಹುಟ್ಟಿ ಬೆಳೆದಿದ್ದಾಗಲಿ, ಪ್ರತಿಯೊಂದು ಅವರು ಏನೇನು ಕೆಲಸಗಳನ್ನು ಮಾಡಿದ್ದಾರೆ, ಅವರು ಸ್ಕೂಲ್ಗಳನ್ನು ಮಾಡಿರುವಂಥದ್ದು, ಫ್ರೀ ಸ್ಕೂಲ್ಗಳ ಬಗ್ಗೆ ಪ್ರತಿಯೊಂದರದ್ದು ಡೀಟೇಲ್ಸ್ ಇಲ್ಲೆಲ್ಲ ಇತ್ತು. ಮತ್ತು ಅವರಿಗೆ 25 ಡಾಕ್ಟರೇಟ್ಸ್ ಎಲ್ಲ ಕೊಟ್ಟಿದ್ದಾರಂತೆ, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇತ್ತು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರ ಒಂದು ಸ್ಪೀಚ್ ಆಗಲಿ, ಪ್ರವಚನ ಆಗಲಿ ಎಲ್ಲ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಇತ್ತು. ಇದು ನೋಡಿ ತುಂಬ ಪ್ರೌಡ್ ಆಯಿತು ಅವ್ರ ಬಗ್ಗೆ. ನಿಜವಾಗ್ಲೂ ಇದ್ರ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ಎಲ್ಲ ತಿಳ್ಕೊಂಡಂಗಾಯಿತು ಅವ್ರ ಬಗ್ಗೆ. ಎಷ್ಟು ನಾಲೆಜ್ ಸಿಕ್ತು ಅಂದರೆ, ನಾವೆಲ್ಲ ಏನಪ್ಪ ಮನೇಲೇ ಕೂತ್ಕೊಂಡು ಬರೀ ಅದೇ ಅಡುಗೆ ಮಾಡು, ಮಕ್ಕಳನ್ನ ನೋಡ್ಕೊ, ಇಷ್ಟೇ ಇರೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಈ ಥರ ಆಚೆ ಬರೋದ್ರಿಂದ ಮಕ್ಳಿಗೆ ಇದು ನಾನು ಒಳ್ಳೆ ನಾಲೆಜ್ ಕೊಟ್ಟಂಗಾಯಿತು. ನಾವು ಬೆಸ್ಟ್ ಪ್ಲೇಸ್ನ ಸೆಲೆಕ್ಟ್ ಮಾಡಿರೋದು ನನ್ನ ಹಸ್ಬೆಂಡು. ಏನಂತ ಅಂದರೆ, ಮಕ್ಕಳಿಗೆ ಹೇಗೆ ಅವರೆಲ್ಲ ಹೇಗೆ ಮಾಡ್ತಾರೆ, ಒಂದು ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡ್ತಾರೆ, ಎಂಥ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ, ಇಂಥ ಒಳ್ಳೆ ಕೆಲಸಗಳಲ್ಲೂ ಜನ ಭಾಗಿಯಾಗ್ತಾರಲ್ಲ, ಇಂಥವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ನನಗೂ ಸಿಕ್ತು. ಆಮೇಲೆ ಮಕ್ಕಳಿಗೂ ನನಗೆ ಹೇಳಿಕೊಟ್ಟಂಗಾಯಿತು. ನಿಜವಾಗ್ಲೂ ಪ್ರೌಡ್ ಅನ್ನಿಸ್ತಾ ಇತ್ತು ನನಗೆ ಇಲ್ಲಿ ನಾನು ಹೋಗಿದ್ದಕ್ಕೆ ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಕ್ಕೆ. ಯಾಕೆಂದರೆ ಅದು ಇದು ಅಂತ ಹೋದರೆ ಅವ್ರಿಗೆ ಏನೂ ನಾಲೆಜ್ ಸಿಗೋಲ್ಲ. ಇಲ್ಲಿ ಬಂದಿರೋದ್ರಿಂದ ಅವ್ರ ಬಗ್ಗೆ ನಮ್ಮ ಪ್ರಮೋದಿತನಿಗೆ ಫುಲ್ಲು ನಾಲೆಜ್ ಸಿಕ್ತು. ಅವಳಿಗೆ ಎಷ್ಟು ಕೆಲಸ ಮಾಡಿದಾರಲ್ವ, ಎಷ್ಟು ಸ್ಕೂಲ್ಗಳನ್ನು ಇದು ಮಾಡಿದ್ದಾರೆ, ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಮಕ್ಕಳು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡ್ರು ಇವತ್ತು. ಸೊ ನಿಜವಾಗ್ಲೂ ತುಂಬ ಖುಷಿಯಾಯಿತು ಈ ಪ್ಲೇಸ್ಗೆ ಹೋಗಿಬಿಟ್ಟು. ಇಲ್ಲಿ ಒಂದು ಸರ್ಪ್ರೈಸ್ ರೂಮ್ ಅಂತ ಮಾಡಿದ್ದಾರೆ. ಸಾಕ್ಷಾತ್ ರವಿಶಂಕರ್ ಗುರೂಜಿಯವರೇ ಅಲ್ಲಿ ನಿಂತ್ಕೊಂಡು ಏನೋ ಪ್ರವಚನ ಅಥವಾ ಮಾತಾಡ್ತಾ ಇದ್ದಾರೆ, ಸ್ಪೀಚ್ ಕೊಡ್ತಾ ಇದ್ದಾರೆ ಅನ್ನೋ ಥರ ಇತ್ತು. ಇದನ್ನ ನೋಡಿ ನಿಜವಾಗ್ಲೂ ಸರ್ಪ್ರೈಸ್ ಆಯಿತು ನಮಗೆ. ಖುಷಿ ಆಯಿತು ಅದನ್ನು ನೋಡಿಬಿಟ್ಟು.
ಸರಿ ಸರಿ. ಓಯ್ ಪ್ರಣೀತಾ, ಈಗ ಅಲ್ಲಿಂದ ಆಚೆ ಬಂದರೆ ಇವರಿಗೆ ಪಾರ್ಕ್ ಕಾಣಿಸ್ಬಿಡ್ತಾ. ಪ್ರಣೀತಾಗೆ ಆಟ ಆಡಬೇಕು ಅಂತ ಎಷ್ಟೇ ಮಕ್ಕಳಿಗೆ ಎಲ್ಲೇ ಕರ್ಕೊಂಡು ಹೋದ್ರೂ ಪಾರ್ಕನ್ನು ಹುಚ್ಚು ಇವ್ರಿಗೆ ಹೋಗೋದಿಲ್ಲ. ಸ್ವಲ್ಪನಾದರೂ ಆಟ ಆಡಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಹಾಗಾಗಿ ಅವ್ರಿಗೆ ಅಲ್ಲಿ ಮತ್ತೆ 10 to 15 ಮಿನಿಟ್ಸ್ ಅವ್ರಿಗೆ ಟೈಮ್ ಕೊಟ್ಟು ಚೆನ್ನಾಗಿ ಆಟ ಆಡಿಸಿದ್ವಿ ನಾವು. ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಸ್ವಿಂಗ್ ಆಗಲಿ, ಅದು ಸೀಸಾ ಆಗಲಿ, ಅಥವಾ ಅದು ಡಕ್ ಏನಾರು ಇರುತ್ತಲ್ಲ ಅದಾಗಲಿ, ಇದೆಲ್ಲ ಆಟ ಆಡೋದ್ರಿಂದ ಫುಲ್ಲು ಖುಷಿಯಾಗಿಬಿಡ್ತಾರೆ ಮಕ್ಕಳು. ಎಷ್ಟು ಖುಷಿಯಾಗಿ ಆಡ್ತಿದ್ದಾಳೆ ನೋಡಿ ಪ್ರಣೀತಾ. ಪಾರ್ಥನ್ಗೂ ಇವಾಗ ಜೋಕಾಲಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಿಂದ್ಗಡೆ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಒಬ್ಬನೇ ಕೂರ್ಸೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಹಿಂದ್ಗಡೆ ಬಿದ್ದುಬಿಡ್ತಾನೆ ಅಂತ. ಹಾಗಾಗಿ ಪ್ರಣೀತಾ ಜೊತೆ ಕೂರಿಸ್ಬಿಟ್ಟು ಆಡಿಸ್ಬೇಕು ಅಂತ ಅಂದರೆ ಅವಳು ಹಿಂದ್ಗಡೆ ಕೈ ಹಿಡ್ಕೊಂಡ್ರೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಕೂರಿಸ್ಬಿಟ್ಟು ಆಡ್ಸೋಣ ಅಂತ ಕೂರಿಸ್ತಾ ಇದ್ದಾರೆ. ಸೊ ಮಕ್ಕಳನ್ನೆಲ್ಲ ಚೆನ್ನಾಗಿ ಆಟ ಆಡಿಸ್ಕೊಂಡು ಬಂದು ನೆಕ್ಸ್ಟ್ ಬಂದಿರೋ ಪ್ಲೇಸು ನಾವು ಗುರುಪದಕವನಂ ಅಂತ. ಇದು ವಾಟರ್ ಏರಿಯಾ ಅಂದರೆ ಫೌಂಟೇನ್ ಇದೆ. ಇಲ್ಲಂತೂ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೂ ಸಾಕಾಗಲಿಲ್ಲ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ನೀರು ಸ್ವಲ್ಪ ಕ್ಲೀನಾಗಿರಲಿಲ್ಲ, ಸ್ವಲ್ಪ ಸ್ಮೆಲ್ ಇತ್ತು, ವಾಸನೆ ಬರ್ತಾಯಿತ್ತು ನೀರು. ಬಟ್ ಈ ಪ್ಲೇಸು ತುಂಬ ಬ್ಯೂಟಿಫುಲ್ಲಾಗಿತ್ತು. ಕೂತ್ಕೊಂಡು ನೋಡ್ತಾಯಿದ್ರೆ ಸುತ್ತಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತು ಇಲ್ಲಿ ಸಾಯಂಕಾಲ ಒಂದು 6 ಗಂಟೆಗೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರಂತೆ ಸುತ್ತಲೂ. ಆವಾಗ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನಾವು 5 ಗಂಟೆಗೆಲ್ಲ ಅಲ್ಲಿಂದ ಬಿಟ್ವಿ, ಯಾಕೆಂದರೆ ಕತ್ಲಾಗೋಕ್ಕಿಂತ ಮುಂಚೆ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನಾವು ಈ ಟೈಮಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಟಿದ್ದು. ಫೌಂಟೇನ್ ನೋಡಿಬಿಟ್ಟು ಖುಷಿ ಆಯಿತು. ಪ್ರಣೀತಾ ಅಂತೂ ಅದು ನೀರು ಅಲ್ಲಿಂದ ಸ್ವಲ್ಪ ಸಿಡಿತಾ ಇತ್ತಲ್ಲ, ಹತ್ತಿರದಲ್ಲಿ ಹೋಗ್ಬಿಟ್ಟು ಅದು ಸ್ಪ್ರಿಂಗ್ ಥರ ಬರ್ತಾಯಿತ್ತು. ಸೊ ಅದರಿಂದ ತುಂಬ ಎಂಜಾಯ್ ಮಾಡ್ತಾಯಿದ್ಲು ಪ್ರಣೀತಾ. ಸನ್ಸೆಟ್ ಪ್ಲಸ್ ಇದು ಮಾ ಈಗ ನೋಡಿ, ಇಲ್ಲಿ ಸಣ್ಣ ನೋಡಿ ಇವತ್ತು ನಾವು ಬಂದಿರೋ ಪ್ಲೇಸು ಫ್ರೀ ಆಫ್ ಕಾಸ್ಟ್ ಅಂತ ಹೇಳ್ಬೋದು. ಎಲ್ಲೂ 1 ರೂಪಾಯಿನೂ ನಾವು ಎಲ್ಲೂ ಕಟ್ಟಲಿಲ್ಲ. ಸೊ ಒಂದು ಒಳ್ಳೆ ಊಟ ಸಿಕ್ತು ನಮಗೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಕಳ ಜೊತೆ. ಒಳ್ಳೆ ಪ್ಲೇಸಲ್ಲಿ ಚೆನ್ನಾಗಿತ್ತು. ಇವತ್ತು ಫೌಂಟೇನ್ ನೋಡಿದರು ಮಕ್ಕಳು, ಆಟ ಆಡಿದರು, ಎಲ್ಲ ಮಾಡಿದರು. ಹಾಗೆ ಅಲ್ಲಿಂದ ನಾವು ಹೊರಟ್ವಿ ಮನೆಗೆ ಹೋಗ್ತಾ ಇರಬೇಕಾದ್ರೆ ಆನ್ ದ ವೇ ಮೆಟ್ರೋ ಸಿಕ್ತು. ಮೆಟ್ರೋದಲ್ಲಿ ಏನಾದ್ರು ಸ್ವಲ್ಪ ರೇಷನ್ ತೊಗೊಂಡು ಹೋಗೋಣ ಅಂತ ನಾವು ಮನೆ ಕಡೆ ಹೊರಟ್ವಿ. ಸ್ವಲ್ಪ
ಪ್ಯಾಂಪರು, ಬಿಸ್ಕೆಟ್ಸು, ಜ್ಯೂಸು ಅದು ಇದು ಮಕ್ಳು ಏನು ಕೇಳ್ತಾರೆ ಎಲ್ಲ ತೊಗೊಂಡ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಸೊ ಪ್ಲೇಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ಲಾಸ್ ಇಲ್ಲ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್ ಅಲ್ಲೇ ಫ್ರೆಂಡ್ಸ್. ಕನ್ಫರ್ಟ್